ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬರ್ರಿ ಈಗ 4+4 ಎಕ್ಸ್ಟೆನ್ಷನ್ ಬಾಕ್ಸ್ ಹೆಂಗೆ ರೆಡಿ ಮಾಡೋದು, ವೈರಿಂಗ್ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಈ ಥರ 4+4 ಎಕ್ಸ್ಟೆನ್ಷನ್ ಬಾಕ್ಸ್ ಮಾರ್ಕೆಟ್ನಾಗ ಸಿಗ್ತೈತಿ. ಇದಕ್ಕೆ ಗ್ಯಾಂಗ್ ಬಾಕ್ಸ್ ಅಂತೇಳಿ ಕಿಸಿಂದನೂ ಕರೀತಾರೆ. ಇದಕ್ಕೆ 4 ಸಾಕೆಟ್ ಮತ್ತು 4 ಬಟನ್ ಬೇಕಾಗ್ತವೆ. ಇದಕ್ಕೆ ಈಗೇನದಲ್ಲ ಅದ್ರ ಹಿಂದೆ ಮಾರ್ಕ್ ಇರ್ತವೆ 4 ಸಾಕೆಟ್ ಕುಂದಿರ್ಲಿಕ್ಕೆ. ಅದನ್ನು 4 ಸಾಕೆಟ್ ಕುಂದ್ರದ್ದು ಏನು ಮಾರ್ಕ್ ಇರ್ತಾವಲ್ಲ ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣಂತ. ಈಗ 4 ಸಾಕೆಟ್ ಕಟ್ ಮಾಡ್ಕೊಂಡು ಇನ್ನು ಅದಕ್ಕೆ ಸಾಕೆಟ್ ಬಟನ್ ಸೆಟ್ ಮಾಡ್ಕೊಂಡು ಬರ್ರಿ. ಸಾಕೆಟ್ ಮತ್ತು ಒಂದು ಬಟನ್ ಈ ಥರ ನಟ್ ಹಾಕ್ಕೊಂಡು ಫಸ್ಟ್ ರಫ್ ಆಗಿ ಎಲ್ಲ ಸಾಕೆಟ್ ಮತ್ತು ಬಟನ್ನ ಕುಂಡ್ಸ್ಕೊಳ್ಳೋಮಂತ. ಈ ಥರ ಎಲ್ಲ ರಫ್ ಆಗಿ ಕೊಡಿಸೋದ ನಂತರ ಟೆಸ್ಟರ್ ತೊಗೊಂಡು ಅವೆಲ್ಲ ನಟ್ಟು ಟೈಟ್ ಮಾಡ್ಕೊಳ್ಳೋಮಂತ. ಕರೆಕ್ಟ್ ಸರಿಯಾಗಿ ಜೋಡಿಸಿಂದ ಟೈಟ್ ಮಾಡ್ಕೋರಿ. ಈಗೆಲ್ಲ ನಟ್ಟು ಟೈಟ್ ಮಾಡ್ಕೊಳ್ಳೋದಾಯ್ತು. ಇನ್ನು ವೈರಿಂಗ್ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಇದು ಬ್ಲ್ಯಾಕ್ ಕಲರ್ ವೈರಿಂಗ್ ಏನದಲ್ಲ ಇದು ನ್ಯೂಟ್ರಲ್, ರೆಡ್ ಏನದಲ್ಲ ಅದು ಪೇಸ್ ವೈರ್ ಅಂತೇಳಿ ಕಿಸಿಂದ ಐಡೆಂಟಿಫೈ ಮಾಡ್ಕೋರಿ. ಇದು ರೆಡ್ ವೈರ್ ಏನದಲ್ಲ ಒಂದು ಸಾಕೆಟ್ಗೆ ಮತ್ತು ಒಂದು ಬಟನ್ ಮ್ಯಾಲಿನ ಸೈಡ್ ಕನೆಕ್ಟ್ ಮಾಡ್ಕೊಳ್ಳಮ್ಮ. ಇದು ಪೇಸ್ ಲೈನ್ ಆಗ್ತೈತಿ. ಅಲ್ಲಿ ಮ್ಯಾಲೆ ಎಲ್ ಅಂತೇಳಿ ಬರೆದಿರ್ತಾರೆ, ಅದಕ್ಕೆ ಕನೆಕ್ಟ್ ಮಾಡ್ಕೋರಿ. ಬಟನ್ದಿಂದ ಸಾಕೆಟ್ಗೆ ಸಪ್ಲೈ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಸಾಕೆಟ್ ನೋಡೋಣ ಬರ್ರಿ. ಅದಕ್ಕೂ ಅಲ್ಲಿ ಎಲ್ಲ ಬರೆದಿರ್ತಾರೆ ಲೈನ್, ಅಲ್ಲಿ ಕನೆಕ್ಟ್ ಮಾಡಿರಿ. ಇನ್ನೊಂದು ಏನದಲ್ಲ ಬಟನ್ ಮ್ಯಾಲಿನ ಸೈಡ್ ಇರ್ತೈತಲ್ಲ ಪಾಯಿಂಟ್, ಅಲ್ಲಿ ಕನೆಕ್ಟ್ ಮಾಡಿರಿ. ಅಂದ್ರೆ ಈ ಕಡೆ ಬಟನ್ನಿಂದ ಅದು ಸಾಕೆಟ್ಗೆ ಹೋಗೋ ಕನೆಕ್ಷನ್. ಈಗ 2 ಬಟನ್ನಿಂದ 2 ಸಾಕೆಟ್ಗೆ ಹೋಗೋ ಕನೆಕ್ಷನ್ ವೈರಿಂಗ್ ಆಯ್ತು. 3ನೇ ಸಾಕೆಟ್ಗೆ ಕನೆಕ್ಷನ್ ಮಾಡೋದು ನೋಡೋಣ ಬರ್ರಿ. ಈಗ ಅದಕ್ಕೂ ಅಲ್ಲಿ ಎಲ್ಲ ಅಂತೇಳಿ ಬರೆದಿರ್ತಾರೆ, ಅಲ್ಲಿ ಅದು ಕನೆಕ್ಟ್ ಮಾಡ್ಕೊಂಡು ಕಿಸಿಂದ ಏನದಲ್ಲ ಬಟನ್ ಅದ ಕೆಳಗಿನ ಸೈಡ್ ಮಾಡಿರಿ. ಆಗಾಳಿ ಏನದಲ್ಲ ಅಲ್ಲಿ ಮ್ಯಾಲಿನ ಸೈಡ್ ಮಾಡಿದ್ವಿ, ಈಗ ಕೆಳಗಿನ ಸೈಡ್ ಮಾಡೋದು. ಯಾಕಪ್ಪ ಅಂತಂದ್ರೆ ಅದು ಪೇಸ್ ವೈರ್ ಏನದಲ್ಲ ಅಷ್ಟಕ್ಕೂ ಕಾಮನ್ ಆಗಿ ಬರಬೇಕು, ಅಷ್ಟು ಬಟನ್ಗೆ. ಅದ್ರ ಸಲುವಾಗಿ ಏನದಲ್ಲ ಅದನ್ನು ಕೆಳಗೆ ಮಾಡ್ಕೊಳ್ಳೋಮು. ಪೇಸ್ ವೈರ್ ಏನದಲ್ಲ ಮೇನ್ ಸಪ್ಲೈ ವೈರ್, ಅದನ್ನೇನದಲ್ಲ 2 ಬಟನ್ಗೆ ಕೆಳಗಿನ ಸೈಡಾಗಿ ಕನೆಕ್ಟ್ ಮಾಡ್ಕೊಂಡಿವಿ. ಅಲ್ಲಿ ವೈರ್ ಏನದಲ್ಲ ಒಂದು ಸ್ವಲ್ಪ ಬಟನ್ ಅಂತೇಳಿ ಸುಳ್ಕೋಬೇಕು. ಅದನ್ನು ಟೈಟ್ ಮಾಡ್ಕೊಂಡು ಕಿಸಿಂದ ಏನದಲ್ಲ ನೆಕ್ಸ್ಟ್ ಮ್ಯಾಲಿಂದ ಬಟನ್ಗೆ ಏನಿರ್ತೈತಲ್ಲ ಅಲ್ಲಿ ಕನೆಕ್ಟ್ ಮಾಡೋಮಂತ.
ಈಗ ಕೆಳಗಿನ ಸೈಡ್ ಆಯ್ತು. ಈಗ ಮ್ಯಾಗಿನ ಸೈಡ್ ಏನದಲ್ಲ ಅಲ್ಲಿ ಕೆಳಗಿನ ಸೈಡ್ ಬಿಟ್ಟೇವಲ್ಲ ಅಲ್ಲಿ ಹಾಕೊಳ್ಳೋ ಮತ್ತು ಪೇಸ್ ವೈರ್ ಅದು ಹಾಕ್ಕೊಂಡು ಅಲ್ಲಿ ಹಿಡ್ಕೊಂಡು ಅದನ್ನು ಟೈಟ್ ಮಾಡ್ಕೊಳ್ಳೋ ಮತ್ತು ಟೈಟ್ ಮಾಡ್ಕೊಂಡು ಕಿಸಿಂದ ನೆಕ್ಸ್ಟ್ ಈಗ ಮುಂದಿನ ಬಟನ್ ಅದನ್ನು ಕನೆಕ್ಟ್ ಮಾಡುವಂತ. ಈಗ 4 ಬಟನ್ಗೆ ಏನದಲ್ಲ ಅದನ್ನು ಪೇಸ್ ವೈರ್ ಕನೆಕ್ಟ್ ಮಾಡ್ಕೊಂಡ್ವಿ, ಟೈಟ್ ಮಾಡ್ಕೊಳ್ಳೋದು. ಟೈಟ್ ಮಾಡ್ಕೊಂಡು ಏನದಲ್ಲ ಮುಂದೆ ಈಗ ನೋಡ್ಬೋದು ನೀವು ಇಲ್ಲಿ ಪೇಸ್ ವೈರ್ ಔಟ್ ಬಂತು. ಈಗ ನ್ಯೂಟ್ರಲ್ ವೈರ್ ಮೈನಸ್ ವೈರ್ ಏನಂತಾರಲ್ಲ ಅದನ್ನು ಹೆಂಗೆ ಕನೆಕ್ಟ್ ಮಾಡೋದು ನೋಡಂಬರ್ರಿ. ಅಲ್ಲಿ ಏನಂತೇಳಿ ಬರೆದಿರ್ತಾರೆ ನೋಡ್ಬೋದು ನೀವು, ಅಲ್ಲಿ ನ್ಯೂಟ್ರಲ್ ವೈರ್ ಏನಂತ ಬರೆದಿರ್ತಾರೆ. ಅದು ಏನದಲ್ಲ ಕಾಮನ್ ಆಗಿ 4 ಸಾಕೆಟ್ ಏನಿರ್ತಾವಲ್ಲ ಅದಕ್ಕೆ ಕನೆಕ್ಟ್ ಆಗಬೇಕು ವೈರ್, ಆ ಥರ ಕನೆಕ್ಟ್ ಮಾಡ್ಕೊಂಬರ್ರಿ. ವೈರ್ ಕಟ್ ಮಾಡಿ ಜೋಡಿಸೋಕ್ಕಿಂತ ಏನದಲ್ಲ ನಡು ಒಂದು ಸ್ವಲ್ಪ ಸುಲ್ಕೊಂಡು ಕಿಸಿಂದ ಅದರ ಹಂತಲ್ಲಿ ಸುಲ್ಕೊಂಡು ಅಲ್ಲೇ ಬರೋಂಗೆ ವೈರ ಒಳಗಿಂದ ಹೈಸ್ ಕಿಸಿಂದ ಹಾಕೊಳ್ಳೋಮಂತ. ಈಗ ನೋಡ್ಬೋದು 3ನೇದ ಸಾಕೆಟ್ ಕನೆಕ್ಟ್ ಮಾಡೋಕ್ಕೆ ವೈರ್ ಅಲ್ಲೇ ಸ್ವಲ್ಪ ನಡು ಸುಲ್ಕೊಂಡ್ವಿ, ಅದರೊಳಗೆ ಹೈಸ್ ಕಿಸಿಂದ ತೊಗೊಂಡ್ವಿ ಅದನ್ನು. ಈಗೇನದಲ್ಲ ಲಾಸ್ಟ್ ಸಾಕೆಟ್ ಉಳಿತು ಅದು 4ನೇದ. ಅದಕ್ಕೇನದಲ್ಲ ವೈರ್ ಔಟ್ ಬರಬೇಕಲ್ಲ ನಮಗೆ ನೆಗೆಟಿವ್ ಒಂದು, ಅದ್ರ ಸಲುವಾಗಿ ಏನು ಮಾಡ್ಕೊಳಮು ಅದನ್ನು ಸುಲ್ಕೊಂಡು ಕಿಸಿಂದ 2 ಜಾಯಿಂಟ್ ಮಾಡ್ಕೊಂಡು ಕನೆಕ್ಟ್ ಮಾಡೋಮಂತ. ಅಂದ್ರೆ ಔಟ್ ಬರಬೇಕಲ್ಲ ಅದು ವೈರ್ ನೆಗೆಟಿವ್, ಅದ್ರ ಸಲುವಾಗಿ ಅಲ್ಲಿ 2 ವೈರ್ ಸೇರಿಸ್ಕಿಸಿಂದ ಸಾಕೆಟ್ಗೆ ಎಣ್ಣೆದಲ್ಲಿ ಕನೆಕ್ಟ್ ಮಾಡಿ ನ್ಯೂಟ್ರಲ್ ವೈರ್ ಏನಿರ್ತೈತಲ್ಲ ಅದನ್ನು ಔಟ್ ತೊಗೊಳಮಂತ ಹೊರಗೆ. ಈಗೇನದಲ್ಲ ವೈರಿಂಗ್ ನಮ್ದು ಕಂಪ್ಲೀಟ್ ಆಯ್ತು. ಬೇಸ್ ನ್ಯೂಟ್ರಲ್ 2 ವೈರ್ ಹೊರಗೆ ಬಂದು ಇಲ್ಲಿ ಬ್ಲ್ಯಾಕ್ ವೈರ್ ನೋಡ್ಬೋದು ನೀವು. ಕಾಮನ್ ಆಗಿ ವಸ್ತು ಸಾಕೆಟಕ್ಕೆ ಏನಿದ್ದಲ್ಲಿ ಹೈಲ್ ಬಂದ ಕಿಸಿಂದ ಹೊರಗೆ ಔಟ್ ಬಂದೈತಿ ನೆಗೆಟಿವ್ ವೈರ್. ಈಗೇನದಲ್ಲ ನಮ್ದು ವೈರಿಂಗ್ ಕಂಪ್ಲೀಟ್ ಆಯ್ತು. ಈಗ ಇದನ್ನ ಏನದಲ್ಲ ಸರ್ಫೆಕ್ಸ್ ಬಾಕ್ಸ್ ಇರ್ತೈತಲ್ಲ ಹಿಂದೆ ಬೋರ್ಡ ಅದಕ್ಕೆ ಹಾಕಿಸಿಂದ ನಟ್ ಏನದಲ್ಲ ಎಲ್ಲ ಹಾಕ್ಕೊಂಡು ಟೈಟ್ ಮಾಡ್ಕೊಳಮಂತ. ಕೆಲವೊಂದು ಗ್ಯಾಂಗ್ ಬಾಕ್ಸಿಗೆ ಏನಿರ್ತಾವಲ್ಲ ಆಲ್ರೆಡಿ ಅಲ್ಲೇ ಹೋಲ್ ಇರ್ತಾವೆ, ಯಾವ್ದಾರ ಒಂದು ಹೋಲ್ನ ಹಾಯ್ಸ್ ತೊಗೋರಿ. ಇಲ್ಲಾಂದ್ರೆ ಕೆಲವೊಂದು ಬಾಕ್ಸಿಗೆ ನಾವು ವೈರ್ ಔಟ್ ಬರಲಿಕ್ಕೆ ಹೋಲ್ ಮಾಡ್ಕೋಬೇಕಾಗ್ತೈತಿ ಟೆಸ್ಟ್ರಲ್ಲಿ. ಈಗ ಏನದಲ್ಲ ಇದಕ್ಕೆ ತಾವೇ ಇದ್ದು ಈಗ ಇವಕ್ಕೆ 6 ನಟ್ ಅದಾವ. ಅಂದ್ರೆ ಬೋರ್ಡ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಆ 6 ನಟ್ ಹಾಕಿಸಿಂದ ಟೈಟ್ ಮಾಡ್ಕೊಂಬರ್ರಿ. ಕಂಪ್ಲೀಟಾಗಿ ಏನದಲ್ಲ ಟೆಸ್ಟ್ರಲ್ಲೇ ಟೈಟಾಗಿ ಟೈಟ್ ಮಾಡ್ಕೊಳ್ಳೋಮಂತ. ಬೋರ್ಡ ಲೂಸ್ ಆಗಲಾರ್ದಂಗೆ, ಬೋರ್ಡ್ ಹೊರಗೆ ಬರಲಾರ್ದಂಗೆ ಒಟ್ಟು ನಟ್ಟ ಟೈಟ್ ಮಾಡ್ಕೊಳ್ಳೋಮ. ಈಗ ಕಂಪ್ಲೀಟಾಗಿ ಏನಾಯ್ತು ನಮ್ದು 4+4 ಎಕ್ಸ್ಟೆನ್ಷನ್ ಬಾಕ್ಸ್ ಏನದಲ್ಲ ರೆಡಿ ಆಯ್ತು. ಇಲ್ಲಿ ಹಿಂದೆ ನೋಡ್ಬೋದು, ಬೇಕಂದ್ರೆ ನೀವು ಇದನ್ನು ಗೋಡಿಗೆ ಕುಣಿಸ್ಬೋದು. 4 ಹೋಲ್ ಕೊಟ್ಟಿರ್ತಾರೆ, ಆ 4 ಹೋಲ್ದಿಂದ ನೀವು ಗೋಡಿಗೂ ಕುಡಿಸ್ಬೋದು. ಬೇಡಪ್ಪ ಅಂತಂದ್ರೆ ನೀವೇನದಲ್ಲ ಟೇಬಲ್ ಮ್ಯಾಗೂ ಇಡ್ಬೋದು. ಈಗ ವೈರಿಂಗ್ ಕರೆಕ್ಟ್ ಆಗೈತಿಲ್ಲ ಅಂತ ತಿಳ್ಕಿಸಿಂದ ಏನದಲ್ಲ ಒಂದು ಬಲ್ಬ್ ಹಾಕಿ ಟೆಸ್ಟ್ ಮಾಡೋಂಬರ್ರಿ. ವಸ್ತು ಸಾಕೆಟ್ ಚೆಕ್ ಮಾಡ್ಕೊಂಬಂತ ಬಲ್ಬ್ ಹಾಕಿ ವೈರಿಂಗ್ ಮಾಡಿದ್ದು ಕರೆಕ್ಟ್ ಐತಿಲ್ಲ ಅಂತ ತಿಳ್ಕಿಸಿಂದ. ಈಗ ನೋಡ್ಬೋದು ಬಟನ್ ಆನ್ ಮಾಡಿದ್ವಿ, ಲೈಟ್ ಹತ್ತು, ಅಂದ್ರೆ ನಾವು ವೈರಿಂಗ್ ಮಾಡಿದ್ದು ಏನದಲ್ಲ ಕರೆಕ್ಟ್ ಆಗೈತಿ. ಹಾಗೆ ಎಲ್ಲ ಸಾಕೆಟ್ ಚೆಕ್ ಮಾಡೋದು. ನಾವು ಎಲ್ಲ ಸಾಕೆಟ್ಗಳ ಬಟನ್ ಚೆಕ್ ಮಾಡಿದ್ವಿ, ಎಲ್ಲ ವೈರಿಂಗ್ ಕರೆಕ್ಟ್ ಐತಿ. ನಿಮ್ಗೆ ವಿಡಿಯೋ ಅರ್ಥ ಆಗ್ತಿದ್ದಪ್ಪ ಅಂತಂದ್ರೆ, ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟಿಸಿಂದ ನಿಮ್ಮ ಬೋರ್ಡ್ ರೆಡಿ ಮಾಡ್ಕೊರಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.